ಗುರೂಜಿ, ಈಗಾಗಲೇ ನೀವು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗಬಹುದು ಅಂತ ಹೇಳ್ತಾ ಇದ್ರಿ. ಸಹಜವಾಗಿ ಎಲ್ರಿಗೂ ಕೂಡ ಜನರಿಗೆ ಕುತೂಹಲ ಇರುತ್ತೆ, ನಮ್ಮ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ. ಮೊದಲನೇದಾಗಿ ಮೇಷರಾಶಿ ಅಂತ ಬಂದಾಗ ಅವರ ಅಂದರೆ ಆ ಜಾತಕದ 11ನೇ ಮನೆಯಲ್ಲಿ ಈ ರೀತಿ ಈ ಒಂದು ಗ್ರಹಣ ಕಾಣಿಸ್ಕೊಳ್ತಾ ಇದೆಯಂತೆ. ಹಾಗಾಗಿ ಲಾಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಲಾಭ ಆಗುತ್ತೆ ಗುರೂಜಿ? ಮೇಷರಾಶಿಯವರ ಬಗ್ಗೆ ಗ್ರಹಣದ ಸಂದರ್ಭದಲ್ಲಿ ಹೇಗೆಲ್ಲ ಫಲಗಳು ಕೊಡುತ್ತೆ ಅನ್ನುವಂಥದ್ದು ನೋಡೋಣ. ಮೊದಲಿಗೆ ಮೇಷರಾಶಿಗೆ ರಾಷ್ಟ್ರಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ನಾವು ನೋಡಲಿಕ್ಕಿರುತ್ತೆ. ಆರೋಗ್ಯ ಸ್ವಲ್ಪ ಸಮಸ್ಯೆಗಳು ಬರಬಹುದಾದಂಥದ್ದಿದೆ. ಯಾಕಂತ ಹೇಳಿದರೆ ಈ 6ನೇ ಮನೆಯಲ್ಲಿ ಗ್ರಹಣ ಸಂಭವಿಸುವಂಥದ್ದು ರಾಷ್ಟ್ರಾಧಿಪತಿನೇ ಆಗಿರೋದ್ರಿಂದ ಶನಿಯ ದೃಷ್ಟಿಯೂ ಸಹ ಬೀಳ್ತಾ ಇರೋದ್ರಿಂದ ಅದರಲ್ಲಿ ಗರ್ಭಿಣಿಯರಂತೂ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ವ್ಯಯಸ್ಥಾನದಲ್ಲಿ ರಾಶಿಯಿಂದ ನಾವು ನೋಡೋಕ್ಕೆ ಹೋದರೆ ಈ ವಕ್ರಿ ಶನಿಯ ಫಲ ಇರೋದ್ರಿಂದ ಸ್ವಲ್ಪ ವ್ಯಾಜ್ಯಗಳು ಜಾಸ್ತಿ ಆಗೋದು, ಖರ್ಚುಗಳು ಜಾಸ್ತಿ ಆಗುವಂಥದ್ದು ಕಂಡುಬರುವಂಥದ್ದು ಇರುತ್ತೆ. ಮತ್ತು ಭಾಗ್ಯಾಧಿಪತಿಯು ಗುರುಗ್ರಹ 3ನೇ ಮನೆಯಲ್ಲಿ ಇರುವುದರಿಂದ ಪುಣ್ಯಕ್ಷೇತ್ರ ಪ್ರಯಾಣ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಒಂದು 2-3 ತಿಂಗಳ ಕಾಲದಲ್ಲಿ ಏನಾದರೂ ದೂರದ ಪ್ರಯಾಣ ಇಟ್ಕೊಳ್ಳುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಏನಾದರೂ ಪೂಜೆ ಪುನಸ್ಕಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಸಾಧ್ಯತೆಗಳು ಈ ಮೇಷರಾಶಿಯವರಿಗೆ ಕಂಡುಬರುವಂಥದ್ದಾಗಿರುತ್ತೆ. ಮತ್ತು ಅದರ ಜೊತೆಗೆ ಶುಕ್ರ 4ನೇ ಮನೆಯಲ್ಲಿರೋದರಿಂದ ಉತ್ತಮವಾದಂತಹ ಗೃಹ ಪ್ರಾಪ್ತಿ ಆಗುವಂಥದ್ದು. ಅಂದರೆ ಒಟ್ಟಾರೆ ಸ್ವಲ್ಪ ಆರೋಗ್ಯ ಮತ್ತು ಅದರ ಜೊತೆಗೆ ಸ್ವಲ್ಪ ಎಷ್ಟೇ ಸಂಪಾದನೆ ಮಾಡಿದ್ರೆ ಖರ್ಚುಗಳಿರುತ್ತೆ, ಆದರೆ ಇನ್ಕಮ್ ಅಂದರೆ ಭಾಳ ಚೆನ್ನಾಗಿರುವಂಥದ್ದು ಇರುತ್ತೆ. ನೋಡಿ, ಮನೆ ವಿಚಾರದಲ್ಲಿ ಯಾರಾದರೂ ಇವತ್ತು ನಾವು ಮೇಷರಾಶಿಯವರಿಗೆ ನಾವು ನೋಡಲಿಕ್ಕೆ ಹೋದರೆ ಗುರುಬಲ ಇಲ್ಲ ಪ್ರಸ್ತುತ ಗೋಚಾರದಲ್ಲಿ. ಅದರ ಜೊತೆಗೆ 7.5 ಬೇರೆ ಸ್ಟಾರ್ಟ್ ಆಗಿದೆ. ಆದರೆ ಗ್ರಹಣದ ಪ್ರಭಾವ ಏನಾಗಿದೆ ಅಂದರೆ ಒಂದು ಏನಾದರೂ ಮನೆ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಉತ್ತಮವಾದಂತಹ ಮನೆ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಮತ್ತು ಪಂಚಮ ಸ್ಥಾನದಲ್ಲಿ ಕೇತು ಬುಧ ರವಿ ಸಂಯೋಗದಿಂದ ನಾನು ಆಗಲೇ ಹೇಳಿದೆ, ಗರ್ಭಿಣಿಯರಿಗಂತೂ ಸ್ವಲ್ಪ ಬಹಳ ಹೆಚ್ಚಿನ ಮಟ್ಟಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿರುವಂಥದ್ದು ಬಹಳ ಅಗತ್ಯ ಇದೆ ಅನ್ನುವಂಥದ್ದನ್ನು ಹೇಳಿದೆ. ಮತ್ತು ಅದರ ಜೊತೆಗೆ ಭಾಗ್ಯಸ್ಥಾನದಲ್ಲಿ ರಾಹು ಚಂದ್ರನ ಸಂಯೋಗದಿಂದ ಆರ್ಥಿಕ ಅಭಿವೃದ್ಧಿ ಮತ್ತು ಕೆಲವೊಮ್ಮೆ ಏನಾಗುತ್ತೆ, ಸಂಪಾದನೆ ಎಷ್ಟೇ ಇದ್ರೂ ಖರ್ಚುಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಸಂಪಾದನೆ ಏಕಂತ ಹೇಳಿದ್ರೆ ಏಕಾದಶಿಯಲ್ಲಿ ಈ ಸಂಭವಿಸ್ತಾ ಇರೋದ್ರಿಂದ ಲಾಭಸ್ಥಾನ ಅಂತ ಹೇಳ್ತೀವಿ. ಕೆಲವು ರಾಶಿಗಳ ಮೇಲೆ ನಾವು ನೋಡಿದಾಗ ಇನ್ಕಮ್ ಚೆನ್ನಾಗಿ ಬರುವಂಥದ್ದು ಇರುತ್ತೆ. ಆದರೆ ಮೇಷರಾಶಿಯವರಿಗೆ ಏನಾಗುತ್ತೆ, 7.5 ಶನಿ ಪ್ರಭಾವ ಇರೋದರಿಂದ ಎಷ್ಟೇ ಸಂಪಾದನೆ ಮಾಡಿದ್ರೂ ಖರ್ಚುಗಳು ಹಾಗೆ ಆಗುವಂಥದ್ದಿರುತ್ತೆ, ಧನ ನಷ್ಟ ಉಂಟಾಗುವಂಥದ್ದಿರುತ್ತೆ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಬರೋದಕ್ಕೇನು ತೊಂದರೆ ಇಲ್ಲ, ಬಂದರೂ ಉಳಿಯೋದಿಲ್ಲ ಅನ್ನುವಂಥದ್ದನ್ನು ಹೇಳಬಹುದಾಗಿದೆ. ಮತ್ತು ಅದ್ರ ಜೊತೆಗೆ ಸ್ನೇಹಿತರ ವಿಚಾರದಲ್ಲಿ ನಾವು ನೋಡೋಕ್ಕಾದ್ರೂ ಸಹ ಬಂದ್ರೇನು ಹೆಚ್ಚಿನ ಮಟ್ಟಿಗೆ ಸ್ನೇಹಿತರ ವಿಚಾರದಲ್ಲಿ ಏನಾದರೂ ಮಕ್ಕಳು ಓದುವಂಥ ಮಕ್ಕಳಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಮತ್ತು ಅದ್ರ ಜೊತೆಗೆ ವ್ಯಯಸ್ಥಾನದಲ್ಲಿ ಶನಿಯ ಪ್ರಭಾವ ಇರೋದರಿಂದ ಸ್ವಲ್ಪ ಖರ್ಚುಗಳು ಹೆಚ್ಚಾಗುತ್ತೆ, ಆರ್ಥಿಕ ಸಂಕಷ್ಟಗಳು ಉಂಟಾಗುವಂಥದ್ದಿರುತ್ತೆ. ಒಟ್ಟಾರೆ ಮೇಷರಾಶಿಯವರಿಗೆ ಹೇಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಇರುತ್ತೆ, ಅನುಕೂಲ ಹೆಚ್ಚಾಗುವಂಥದ್ದು ಇರುತ್ತೆ, ಹಾಗೆ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಇರುತ್ತೆ.